ಹೇಳ್ತಿರೋದು ಎಲ್ಲೋ ಒಂದ್ ಕಡೆ ಇದು ಹಿಟ್ಲರಿಸಂ ತೋರಿಸ್ತಿದೆ ಅವ್ರು ಮಾತನಾಡಿರೋದು ಅಂತ ಹೇಳ್ಬಿಟ್ಟು, ಜೊತೆಗೆ ರಾಜಕೀಯ ದರ್ಪ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡೋ ಒಂದು ಪಾದಯಾತ್ರೆಗೆ ಎಲ್ಲ ಸ್ಟಾರ್ಸ್ ಯಾಕೆ ಹೋಗ್ಬೇಕು ಅಂತ, ಯಾಕೆ ಹೋಗ್ತಾರೆ, ಒಂದು ಪಕ್ಷಕ್ಕೆ ಸೀಮಿತವಾದ ಒಂದು ಪಾದಯಾತ್ರೆಗೆ ಹೋರಾಟಕ್ಕೆ ಯಾಕೆ ಹೋಗ್ತಾರೆ ಅಂತ ಸರ್ ನೀವು ನೋಡಿದ್ರೆ ಸರಿ ಇದೆ ಅವ್ರು ಹೇಳಿರೋದು ಅಂತ. ಅಫ್ಕೋರ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಬಂದಿಲ್ಲ ಅನ್ನೋ ಅಸಮಾಧಾನ ಹೊರ ಹಾಕಿರೋದು ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ ಅದು. ಸೊ ಪಾದಯಾತ್ರೆಗೆ ಬಂದಿಲ್ಲ ಅನ್ನೋದು ಎಷ್ಟು ಸರಿ? ಇದು ಹಿಟ್ಲರ್ದಲ್ಲ, ಅವ್ರು ಮಾತಾಡೋ ಸ್ಟೈಲ್ ಅದು. ಸೈಲೆಂಟ್ ಮಾತಾಡಿದ್ರೆ ಇದು ಅಂತಾರೆ. ಅವ್ರು ಮಾತಾಡೋ ಸ್ಟೈಲ್ ಅದು, ಡಿ ಕೆ ಶಿವಕುಮಾರ್ ಮಾತಾಡೋ ಸ್ಟೈಲ್ ಅದು. ಆಮೇಲೆ ಕಾವೇರಿ ನೀರು ಹೋರಾಟ, ಜಲ ಹೋರಾಟ, ರೈತರ ವಿಷಯದಲ್ಲಿ ಪ್ರತಿಯೊಬ್ಬರು ಸ್ಪಂದಿಸಬೇಕು. ನಾಟ್ ಓನ್ಲಿ ಸಿನಿಮಾದವ್ರು ಆಗ್ಬೋದು, ನಿರ್ಮಾಪಕ, ಚಿತ್ರೋದ್ಯಮ ಕಂಪ್ಲೀಟ್ ಸ್ಪಂದಿಸಬೇಕು. ನಮ್ಮ ಸಮಸ್ಯೆ ಆದಾಗ, ನಮ್ಮ ಭಾಷೆಗೆ ಸಮಸ್ಯೆ ಆದಾಗ, ಭಾಷೆ ಮತ್ತು ನಾಡು ನುಡಿ ನೀರಿಗೆ ಏನಾದರೂ ಎಲ್ಲ ಸ್ಪಂದಿಸ್ಬೇಕು. ಧರ್ಮ ಅದನ್ನು ಬೇರೆ ರೀತಿ ತಿಳ್ಕೊಳ್ಳೋದು ಬೇಡ. ಅವ್ರು ಹೇಳೋ ಅಷ್ಟೇ. ಡಿ ಕೆ ಶಿವಕುಮಾರ್ ಯಾವ ಥರ ಮೆತ್ತ ಮಾತಾಡಿ ನೋಡಿದ್ರೆ ಅವ್ರು ರಫ ಮಾತಾಡ್ತಾರೆ, ಆದರೆ ಮನಸ್ಸಲ್ಲಿ ವಿಷಯ ಇಲ್ಲ. ಅವ್ರ ಮಾತ್ರ ಕ್ಲಾರಿಟಿ ಇದೆ. ಅದರಿಂದ ಅದನ್ನು ತಪ್ಪುಗೈಸಬೇಡ. ಭಾಷೆ, ನೀರು ಮತ್ತು ರೈತರ ಸಮಸ್ಯೆ, ಮಾದಾಯಿ ಹೋರಾಟ ಇಂಥ ವಿಷಯದಲ್ಲಿ ನಮ್ಮ ಚಿತ್ರೋದ್ಯಮ ಎಲ್ಲರೂ ಸ್ಪಂದಿಸಬೇಕು. ಸ್ಪಂದಿಸೋ ಕೆಲಸ ಆಗಬೇಕು. ಅದು ವಾಣಿಜ್ಯ ಮಂಡಳಿ ಮುಖ್ಯ ಕಾರಣ ಆಗಬೇಕು. ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ, ಕಲಾವಿದರ ಸಂಘ ಎಲ್ಲ ವಾಣಿಜ್ಯ ಮಂಡಳಿ ಜವಾಬ್ದಾರಿತ ಮಾಡಬೇಕು ಅಂತ ಹೇಳಕ್ಕೆ